Good morning, children. ಪಾಠ 4 ಸೂಜಿಯ ಕತೆ. ಪಾಠ 4 ಸೂಜಿಯ ಕತೆ. ಪಾಠ ಪೂರ್ವ ಚಟುವಟಿಕೆ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಇವುಗಳ ಬಗ್ಗೆ ನಿನಗೆ ತಿಳಿದಿರುವುದನ್ನು ಹೇಳು. So children, let us have a revision of this lesson. ಪಾಠ 4 ಸೂಜಿಯ ಕತೆ ಗದ್ಯ. ಸೊ ಇಲ್ಲೇನೆಲ್ಲ ನೋಡ್ತಾ ಇದ್ದೀರಾ ಚಿಲ್ಡ್ರನ್? ಬಟ್ಟೆ ಅಂಗಡಿ. ಇಲ್ಲಿ ಇಬ್ಬರು ಮಕ್ಕಳಿದ್ದಾರೆ ತಂದೆಯೊಡನೆ. ಇಲ್ಲಿ ಬಟ್ಟೆ ಮಾರೋರಿದ್ದಾರೆ. ಸೊ ಇಲ್ಲಿ ಬಟ್ಟೆ ಕೊಂಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಟೇಲರ್ ಇದ್ದಾರೆ, ದರ್ಜಿ. ಆಲ್ರೆಡಿ ಅವರು ಬಟ್ಟೆಯನ್ನು ಹೊಲಿಯುತ್ತಿದ್ದಾರೆ. ಸೊ ಇವರಿಲ್ಲಿ ಬಟನ್ ಗುಂಡಿ ಹಚ್ತಾ ಇದ್ದಾರೆ. ಶರ್ಟಿಗೆ ಗುಂಡಿಯನ್ನು ಹಚ್ತಾ ಇದ್ದಾರೆ. ಸೊ ನಾವು let us read and understand the lesson. Let us read and understand the lesson. ಸೊ ಇನ್ ದ ಪಿಕ್ಚರ್, ಈ ಪಿಕ್ಚರಲ್ಲಿ ನಾವು ನೋಡ್ಬೋದು, ಇಲ್ಲಿ ಮಷೀನ್ ಇದೆ, ಯಂತ್ರ, ಹೊಲಿಯುವ ಯಂತ್ರ ಇದೆ. ಇಲ್ಲಿ ಕೆಲವು ಬಟ್ಟೆಗಳನ್ನು ದರ್ಜಿಯವರು ಹೊಲಿದು ಹಾಕಿದ್ದಾರೆ. ಮತ್ತು ಇಲ್ಲಿ ಇಬ್ಬರು ಮಕ್ಕಳು ಕರ್ಕೊಂಡು ತಂದೆ ದರ್ಜಿ ಮನೆಗೆ ಬಂದಿದ್ದಾರೆ. ದರ್ಜಿ ಮಕ್ಕಳದು ಅಳತೆ ತಗೊಳ್ತಾ ಇದ್ದಾರೆ, ಅಳತೆ ಬಟ್ಟೆ ಹೊಲಿಲಿಕ್ಕೆ. ಅಂದು ಭಾನುವಾರ ಸುರೇಖಾ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಅಂಗಡಿಯಲ್ಲಿದ್ದ ದರ್ಜಿ ಪೀಟರ್ ಅವರನ್ನು ಪ್ರೀತಿಯಿಂದ ಬರಮಾಡಿಕೊಂಡನು. ಅಂಗಡಿಯ ಒಳಗೆ ಹೊಲಿಗೆ ಯಂತ್ರಗಳಿದ್ದವು. ಹೊಲೆದಿದ್ದ ಬಟ್ಟೆಗಳನ್ನು ಒಂದು ಕಡೆ ಜೋಡಿಸಿದರು. ತಂದೆಯ ಬಟ್ಟೆಯನ್ನು ಪೀಟರ್ನಿಗೆ ನೀಡಿದನು. ಮಕ್ಕಳಿಗೆ ಅಂಗಿ ಮತ್ತು ಲಂಗಗಳನ್ನು ಹೊಲೆಯಲು ತಿಳಿಸಿದನು. ಚಿಲ್ಡ್ರನ್, ಅವತ್ತು ಸಂಡೇ ಸುರೇಖಾ ಮತ್ತು ಸತೀಶ್ ಇಬ್ಬರು ತಂದೆಯೊಡನೆ ಅಂಗಡಿಗೆ ಹೋಗ್ತಾರೆ. ಅಂಗಡಿಯಲ್ಲಿದ್ದ ದರ್ಜಿ ಪೀಟರ್ ಅವರನ್ನು ನೋಡಿ ಪ್ರೀತಿಯಿಂದ ಕರೀತಾನೆ ಒಳಗೆ. ಅಂಗಡಿಯ ಒಳಗೆ ಬಂದ ತಕ್ಷಣ ಮಕ್ಕಳು ಅಂಗಡಿಯಲ್ಲಿದ್ದ ಮಷಿನ್ ಯಂತ್ರಗಳನ್ನು ನೋಡ್ತಾರೆ. ಹೊಲದಿದ್ದ ಬಟ್ಟೆಗಳನ್ನು ಒಂದು ಕಡೆ ನೋಡ್ತಾರೆ. ತಂದೆ ಅವರು ಪೀಟರ್ನಿಗೆ ತಗೊಂಡು ಬಂದಂಥ ಬಟ್ಟೆಯನ್ನು ಕೊಡ್ತಾರೆ. ಮಕ್ಕಳಿಗೆ ಅಂಗಿ ಮತ್ತು ಲಂಗಗಳನ್ನು ಹೊಲಿಯಲು ತಿಳಿಸ್ತಾರೆ. ಈಗ ಆ ಒಂದು ಪ್ಯಾರಾಗ್ರಾಫಲ್ಲಿ ಬರುವಂಥ ಕಠಿಣ ಪದಗಳು: ಭಾನುವಾರ ಹೊಲಿಸಲು, ಬಟ್ಟೆ, ಅಂಗಡಿಗೆ, ದರ್ಜಿ, ಬರಮಾಡಿಕೋ, ಯಂತ್ರ, ಜೋಡಿಸಿದನು. ಕಠಿಣ ಪದಗಳು: ಭಾನುವಾರ ಹೊಲಿಸಲು, ಬಟ್ಟೆ, ಅಂಗಡಿಗೆ, ದರ್ಜಿ, ಬರಮಾಡಿಕೋ, ಯಂತ್ರ, ಜೋಡಿಸಿದನು. ಚಿಲ್ಡ್ರನ್, ನೀವು ಓದಬೇಕಾದ್ರೆ ಅಥವಾ ಕಲಿಬೇಕಾದ್ರೆ ಈ ಅಕ್ಷರಗಳನ್ನು ಸ್ವಲ್ಪ ನೀವು ಕಲಿಬೇಕು. ಯಾಕಂದರೆ ದೊಡ್ಡ ದೊಡ್ಡ ಅಕ್ಷರಗಳಾಗ್ತವೆ. ಹೀಗಾಗಿ ಸ್ವಲ್ಪ ಚೆನ್ನಾಗಿ ನೆನಪಲ್ಲಿಟ್ಕೊಂಡು ಓದಬೇಕು, ಆಯಿತಾ? ಸುಮ್ಮನೆ ವಿಡಿಯೋ ನೋಡಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಇವನು ಒಂದು ನಿಮ್ಮ ಹೋಮ್ವರ್ಕ್ ಬುಕ್ಕಲ್ಲಿ 2 ಸರಿ ಬರೆದು ಇದನ್ನು ನೀವು ಕಲಿಬೇಕು. ಅಕ್ಷರಗಳನ್ನು ಬರೀಲಿಕ್ಕೆ, ಒತ್ತಕ್ಷರಗಳನ್ನು ಬರೀಲಿಕ್ಕೆ ಕಲಿಬೇಕು, ಆಯಿತಾ? ಓಕೆ, ನೆಕ್ಸ್ಟ್ ಈಗ ಪ್ರಶ್ನೆಗಳು. ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು? ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು? ಆನ್ಸರ್. ಉತ್ತರ: ತಂದೆಯೊಡನೆ ಮಕ್ಕಳು ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು.
ತಂದೆಯೊಡನೆ ಮಕ್ಕಳು ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಗೊತ್ತಾಯ್ತು? ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು? ಆನ್ಸರ್, ಉತ್ತರ, ತಂದೆಯೊಡನೆ ಮಕ್ಕಳು ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಎರಡನೇದು, ಬಟ್ಟೆಯನ್ನು ಹೊಲಿಯಲು ಯಾರಿಗೆ ಕೊಟ್ಟರು? ಬಟ್ಟೆಯನ್ನು ಹೊಲಿಯಲು ಯಾರಿಗೆ ಕೊಟ್ಟರು? ಬಟ್ಟೆಯನ್ನು ಹೊಲಿಯಲು ಪೀಟರ್ನಿಗೆ ಕೊಟ್ಟರು. ಬಟ್ಟೆಯನ್ನು ಹೊಲಿಯಲು ಪೀಟರ್ನಿಗೆ ಕೊಟ್ಟರು. ಯಾರು ಯಾರು ತಂದೆಯೊಡನೆ ಬಟ್ಟೆ ಹೊಲಿಸಲು ಹೋದರು? ಯಾರು ಯಾರು ತಂದೆಯೊಡನೆ ಬಟ್ಟೆ ಹೊಲಿಸಲು ಹೋದರು? ಸುರೇಖಾ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸಲು ಹೋದರು. ಸುರೇಖಾ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸಲು ಹೋದರು. ಚಿಲ್ಡ್ರನ್, ಇದು ರಿವಿಷನ್. ಸೊ ಈಗ ನಾನು ಹೇಳಿದಂಥ ಪ್ಯಾರಾಗ್ರಾಫಲ್ಲಿ ಬರುವಂಥ ಸನ್ನಿವೇಶಗಳನ್ನು ನಾನಿಲ್ಲಿ ನಿಮಗೆ ಕ್ವಶನ್ ಆಗಿ ಕೊಟ್ಟಿದ್ದೇನೆ. ಅದೇ ರೀತಿ ನಿಮಗೆ ಪಾಠದ ಎಕ್ಸಸೈಸಲ್ಲಿ ಸಹ ಈ ಕ್ವಶನ್ಗಳಿದ್ದಾವೆ, ಏನು ಕನ್ಫ್ಯೂಸ್ ಆಗೋದಿಲ್ಲ. ಸೊ ನಾ ಕೊಟ್ಟಂಥ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಕಲಿಬೇಕು. ಅದ್ರವ ಚೆನ್ನಾಗಿ ಹುರಿರಿ. ಓಕೆ ಚಿಲ್ಡ್ರನ್, ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು? ತಂದೆಯೊಡನೆ ಮಕ್ಕಳು ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದರು. ಬಟ್ಟೆಯನ್ನು ಹೊಲಿಯಲು ಯಾರಿಗೆ ಕೊಟ್ಟರು? ಬಟ್ಟೆಯನ್ನು ಹೊಲಿಯಲು ಪೀಟರ್ನಿಗೆ ಕೊಟ್ಟರು. ಯಾರು ಯಾರು ತಂದೆಯೊಡನೆ ಬಟ್ಟೆ ಹೊಲಿಸಲು ಹೋದರು? ಸುರೇಖಾ ಮತ್ತು ಸತೀಶರು ತಂದೆಯೊಡನೆ ಬಟ್ಟೆ ಹೊಲಿಸಲು ಹೋದರು. ಸೊ ಚೆನ್ನಾಗಿ ರಿವಿಷನ್ ಮಾಡಿ ಚಿಲ್ಡ್ರನ್, ಮತ್ತು ಪ್ರಶ್ನೆಗಳನ್ನು ಆದಷ್ಟು ಬರೀಲಿಕ್ಕೆ ಕಲೀರಿ. ಯಾಕಂದರೆ ನಾನು ಪ್ರಶ್ನೆಗಳನ್ನು ತುಂಬ ಕೊಟ್ಟಿದ್ದೇನೆ. ಸೊ ಕ್ವಶನ್ ಆನ್ಸರ್ಸ್ ಬರೀಲಿಕ್ಕೆ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಸ್ವಲ್ಪ ನಿಮ್ಗೆ ಈಸಿ ಆಗಿತ್ತು ಆನ್ಲೈನ್. ಈ ಸರಿ ನೀವು ಕ್ವಶನಿಗೆ ಆನ್ಸರನ್ನು ಬರಿಬೇಕು, ಪದಗಳ ಅರ್ಥಗಳನ್ನು ಬರಿಬೇಕು, ಬಿಟ್ಟ ಸ್ಥಳಗಳನ್ನು ಬರಿಬೇಕು, ಮತ್ತು ಸ್ವರಗಳು, ವ್ಯಂಜನಗಳು, ಸಂಖ್ಯೆಗಳು 1ರಿಂದ 100ವರೆಗೆ. ಸೊ ಹೀಗಾಗಿ ಒಳ್ಳೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್, ಪೀಟರ್ ಮಕ್ಕಳ ಅಳತೆ ತೆಗೆದುಕೊಂಡನು. ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು. ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ಮಕ್ಕಳು ನೋಡಿದರು. ಇದನ್ನು ಗಮನಿಸಿದ ಪೀಟರ್ ಅವರನ್ನು ಹತ್ತಿರ ಕರೆದು, ನೋಡಿ, ನಾನು ಆಗಲೇ ನಿಮ್ಮ ಅಳತೆ ತೆಗೆದುಕೊಂಡೆನಲ್ಲವೇ? ಆ ಅಳತೆಗೆ ತಕ್ಕಂತೆ ಬಟ್ಟೆಯನ್ನು ಬೇಕಾದ ಆಕಾರಕ್ಕೆ ಮೊದಲು ಕತ್ತರಿಸಿಕೊಳ್ಳುತ್ತೇವೆ. ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಈ ಯಂತ್ರದ ಸಹಾಯದಿಂದ ನಾವು ಹೊಲಿಯುತ್ತೇವೆ. ಇಲ್ಲಿರುವ ಸೂಜಿಯ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ. ಆದ್ದರಿಂದ ಉಡುಪುಗಳು ಸಿದ್ಧವಾಗುತ್ತವೆ ಎಂದನು. ಪೀಟರ್ ಮಕ್ಕಳ ಅಳತೆ ತೆಗೆದುಕೊಂಡನು. ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು. ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ಮಕ್ಕಳು ನೋಡಿದರು. ಇದನ್ನು ಗಮನಿಸಿದ ಪೀಟರ್ ಅವರನ್ನು ಹತ್ತಿರ ಕರೆದು, ನೋಡಿ, ನಾನು ಆಗಲೇ ನಿಮ್ಮ ಅಳತೆ ತೆಗೆದುಕೊಂಡೆನಲ್ಲವೇ? ಆ ಅಳತೆಗೆ ತಕ್ಕಂತೆ
ಬಟ್ಟೆಯನ್ನು ಬೇಕಾದ ಆಕಾರಕ್ಕೆ ಮೊದಲು ಕತ್ತರಿಸಿಕೊಳ್ಳುತ್ತೇವೆ. ಹಾಗೆ ಕತ್ತರಿಸಿದ ಬಟ್ಟೆಯನ್ನು ಈ ಯಂತ್ರದ ಸಹಾಯದಿಂದ ನಾವು ಹೊಲಿಯುತ್ತೇವೆ. ಇಲ್ಲಿರುವ ಸೂಜಿಯ ದಾರವು ಹೊಲಿಗೆ ಹಾಕುತ್ತಾ ಸರಿಯುತ್ತದೆ. ಆದ್ದರಿಂದ ಉಡುಪುಗಳು ಸಿದ್ಧವಾಗುತ್ತವೆ ಎಂದನು. ಸೊ ಚಿಲ್ಡ್ರನ್, ಈ ಪ್ಯಾರಾಗ್ರಾಫಲ್ಲಿ ಹೇಳ್ತದೆ. ಸೊ ಫೈನಲಿ ಮಕ್ಕಳು ಏನು ಮಾಡ್ತಾರೆ, ದರ್ಜಿ ಮನೆಗೆ ಹೋಗ್ತಾರೆ. ಅಲ್ಲಿ ದರ್ಜಿ ಆದವರು ಮಕ್ಕಳ ಅಳತೆಯನ್ನು ತಗೊಳ್ಕೊಳ್ತಾರೆ. ಸೊ ಮಕ್ಕಳಿಗೆ ಒಂದು ಕ್ವಶನ್ ಬರ್ತದೆ ತಲೆಯಲ್ಲಿ, ಈ ಅಗಲವಾದ ಬಟ್ಟೆಯಲ್ಲಿ ಅಂಗಿ ಮತ್ತು ಲಂಗಗಳು ಹೇಗಾಗ್ತವಂತ. ಅದಕ್ಕೆ ದರ್ಜಿ ಹೇಳ್ತಾರೆ. ಸೊ ಅಲ್ಲಿದ್ದ ಹೊಲಿಗೆ ಯಂತ್ರವನ್ನು ನೋಡಿದರು. ಅದನ್ನು ಗಮನಿಸಿದಂಥ ದರ್ಜಿ ಮಕ್ಕಳಿಗೆ ಹೇಳ್ತಾರೆ, ನಾನು ನಿಮ್ದು ಆಲ್ರೆಡಿ ಅಳತೆ ತಗೊಂಡಿದ್ದೇನೆ. ಸೊ ಅದ್ರ ತಕ್ಕ ಹಾಗೆ ಬಟ್ಟೆಯನ್ನು ಕತ್ತರಿಸಿ, ನಿಮಗೆ ಅದಕ್ಕೆ ಬೇಕಾದಂಥ ಆಕಾರಕ್ಕೆ ಬಟ್ಟೆಯನ್ನು ಕತ್ತರಿಸಿ, ಅದೇ ರೀತಿಯಾಗಿ ಕತ್ತರಿಸಿದ ಬಟ್ಟೆಯನ್ನು ಈ ಯಂತ್ರದ ಸಹಾಯದಿಂದ ನಾವು ಹೊಲಿಯುತ್ತೇವೆ. ಸೊ ಇದಕ್ಕೆ ಮೇನ್ ಆಗಿ ಸೂಜಿ ಮತ್ತು ದಾರ ಇರ್ತದೆ. ನಾವು ಹೊಲಿತಾ ಹೋದ ಹಾಗೆ ಸೂಜಿ ಮತ್ತು ದಾರ ಹೊಲಿಗೆ ಹಾಕ್ತಾ ಹೋಗ್ತದೆ. ಹಾಗೆಯೇ ಉಡುಪುಗಳು ಸಿದ್ಧವಾಗುತ್ತವೆ ಅಂದ್ಬಿಟ್ಟು ಅವರು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಚಿಲ್ಡ್ರನ್, ಪ್ಲೀಸ್ ರೀಡ್ ದ ಲೆಸನ್. ಕ್ವಶನ್ ಆನ್ಸರ್ಸ್ ಬರೀಬೇಕು. ನಿಮ್ಮ ರಿವಿಷನ್ ಬುಕ್ಕಲ್ಲಿ ಬರೆದು ಅದನ್ನು ಕಲಿಬೇಕು.